ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಹೆಸರು ಕಾಳಿನಿಂದ ಮೊಳಕೆ ಬರಿಸುವುದು ಹೇಗೆ ಮತ್ತು ಅದರಿಂದ ಒಂದು ಸೂಪರ್ ಆಗಿರೋ ಆರೋಗ್ಯಕರವಾದ ಈಸಿಯಾಗಿ ಮಾಡಿಕೊಳ್ಳಬಹುದಾದಂಥ ಒಂದು ಪಲ್ಯ ಮಾಡುವುದು ತೋರಿಸ್ತಾ ಇದ್ದೀನಿ. ಇದು ಪಲ್ಯ ಅನ್ನೋಕ್ಕಿಂತ ಸ್ನ್ಯಾಕ್ಸ್ ಅನ್ನೋದೇ ಸರಿಯಾಗುತ್ತೆ. ಲಂಚ್ ಬಾಕ್ಸಿಗೆ ಹಾಕ್ಕೊಡ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಬಳಸ್ಬೋದು, ರೊಟ್ಟಿಗೆ, ಚಪಾತಿಗೆ ಮತ್ತು ಬ್ರೆಡ್ ಮೇಲೆ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಇದನ್ನು ಮಾಡುವ ವಿಧಾನ ಮತ್ತೆ ಬೇಕಾಗೋ ಪದಾರ್ಥಗಳು ನೋಡ್ಕೊಳ್ಳೋಣವಾ. 250 ಗ್ರಾಮ್ ಹೆಸರು ಕಾಳು ತಗೊಂಡು 2 ರಿಂದ 3 ಸಲ ತೊಳ್ಕೊಂಡಿದ್ದೀನಿ. ಈ ತರ ತೊಳ್ಕೊಳ್ಳೋದ್ರಿಂದ ಹೊಟ್ಟು ಡಸ್ಟ್ ಏನಾರು ಇದ್ರೆ ಹೋಗುತ್ತೆ. ಎಲ್ಲ ಒಂದು ಬೌಲಿಗೆ ಹಾಕೊಂಡಿದ್ದೀನಿ. ಬೌಲಿಗೆ ಹಾಕೊಂಡ್ಬಿಟ್ಟು ಒಳ್ಳೆ ಶುದ್ಧವಾದ ನೀರು ಮುಳುಗೋ ತರ ಹಾಕಿ 1.5 ದಿನ ಇಡ್ತೀನಿ. ನೀರಲ್ಲೇ ನೆನ್ಸಿಡ್ಬೇಕು. ಕಾಳು ಚೆನ್ನಾಗಿ ನೆನಿಬೇಕು. ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಕೈಯಲ್ಲಿ ಹಿಂಗಂದ್ರೆ ಪ್ರೆಸ್ ಆಗ. ಈಗ ನೆನ್ಸಿಟ್ಟಿರೋ ನೀರ್ ಇದೆಯಲ್ವಾ, ಅದಿಷ್ಟನ್ನು ನೀಟಾಗಿ ಸೋಸ್ಕೊಂಡ್ಬಿಡೋಣಂತೆ. ಸ್ವಲ್ಪನೂ ನೀರ್ ಇರ್ಬಾರ್ದು. ಆ ತರ ಸೋಸ್ಕೊಂಡ್ಮೇಲೆ ಮತ್ತೊಂದು ಲೋಟ ಮೇಲೆ ನೀರ್ ಹಾಕ್ಬೇಕಾಗತ್ತೆ. ಈ ತರ ನೀರ್ ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋದ್ರಿಂದ ಕಾಳು ವಾಸನೆ ಆಗಲ್ಲ, ಮೊಳಕೆನೂ ಚೆನ್ನಾಗಿ ಬರುತ್ತೆ. ಒಂಚೂರು ನೀರ್ ಇಲ್ದಂಗೆ ಎಲ್ಲ ಫಿಲ್ಟರ್ ಆದ್ಮೇಲೆ ಒಂದು ಬಿಳಿ ಬಟ್ಟೆ ತಗೊಂಡಿದೀನಿ, ಕಾಟನ್ ಬಟ್ಟೆ. ಅದಕ್ಕೆ ಮಧ್ಯಕ್ಕೆ ಹಾಕೊಂಡ್ಬಿಟ್ಟು ಗಂಟು ಕಟ್ಟಿ ಇಡ್ಬೇಕು. ಈಗ ನಿಮಗೆ ಈ ಬಿಳಿ ಬಟ್ಟೆ ಬೇಕು, ಕಾಟನ್ ಬಟ್ಟೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನೋಡಿ ಸ್ವಲ್ಪನೂ ನೀರಿಲ್ಲ, ಗಂಟು ಕಟ್ಟಿ ಒಂದು ಪಾತ್ರೆಯಲ್ಲಿ ಇಟ್ಟು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ನೀವು ಡಬ್ಬ ಯಾವ್ದ್ರಲ್ಲಾರು ಇಟ್ಕೋಬಹುದು. ನಾನು ಈ ತರ ಮುಚ್ಚಳ ಮುಚ್ಚಿ ಇಟ್ಟಿದ್ದೀನಿ. 1.5 ದಿನ ಇಡ್ತೀನಿ. 1.5 ದಿನ ನೆನ್ಸಿಟ್ಟಿದ್ದೀನಿ, 1.5 ದಿನ ಬಟ್ಟೆ ಕಟ್ಟಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಇದರಲ್ಲಿ ಕೋಸಂಬರಿ ಮಾಡ್ಕೋಬಹುದು, ಪಲ್ಯ ಮಾಡ್ಕೋಬಹುದು, ಸಾಂಬಾರ್ ಮಾಡ್ಕೋಬಹುದು, ತಾಳಿಪಿಟ್ಟಿಗೆ ಹಾಕೋಬಹುದು, ಚಪಾತಿಗೆ ಹಾಕೋಬಹುದು. ಮೊಳಕೆ ಕಟ್ಟಿದ್ದ ಕಾಳುಗಳಲ್ಲಿ ಅಧಿಕ ಪ್ರಮಾಣದ ಐರನ್ ಇರುತ್ತೆ, ಫೈಬರ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ. ಇದನ್ನ ಹಂಗೇನು ತಿನ್ಬೋದು, ತುಂಬಾ ಟೇಸ್ಟ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಕಾಳು ಬಂದಿದೆ, ಎಷ್ಟು ಫ್ರೆಶ್ ಆಗಿದೆ. ಅದಕ್ಕೆ ಹೇಳಿದ್ದು ಒಂದ್ಸಲಿ ನೀರ್ ಹಾಕಿ ತೊಳೆದು ಮೊಳಕೆ ಕಟ್ಟಕ್ಕೆ ಇಟ್ಬಿಡ್ಬೇಕು. ಈ ತರ ಫ್ರೆಶ್ ಆಗಿ ಚೆನ್ನಾಗಿ ಇರುತ್ತೆ. ಇದನ್ನ ಒಂದ್ ಏರ್ ಟೈಟ್ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ 1 ವಾರ 10 ದಿನ ಫ್ರಿಜ್ ಅಲ್ಲಿ ಇಟ್ಕೊಂಡು ನೀವು ಬಳಸ್ಕೋಬಹುದು. ಮತ್ತೆ ನಾನು ಮೊಳಕೆ ಕಾಳನ್ನ ಸ್ವಲ್ಪ ನೀರ್ ಹಾಕೊಂಡು ತೊಳ್ಕೊಂತಾ ಇದೀನಿ. ಲೈಟ್ ಆಗಿ ಚೆನ್ನಾಗಿ ಕೈಯಾಡಿಸಿ, ಯಾಕೆಂದ್ರೆ ರಫ್ ಆಗಿ ಮಾಡಿದ್ರೆ ಮೊಳಕೆ ಎಲ್ಲ ಕಟ್ಟಾಗ್ಬಿಡುತ್ತೆ. 1.5 ದಿನ ನಾವು ಕಟ್ಟಿಟ್ಟಿರ್ತಿರಲ್ಲ, ಅದಕ್ಕೆ ಈ ತರ ನೀರ್ ಹಾಕಿ ತೊಳ್ಕೊಂಡ್ಬಿಟ್ಟು ಅದರಲ್ಲಿ ಒಂದ್ ಸ್ವಲ್ಪ ತಗೊಂತಾ ಇದೀಗ. ತಗೊಂಡು ಒಂದ್ ಬಾಣ್ಲಿಗೆ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ. ಎಣ್ಣೆ ಹಾಕೊಂಡಾದ್ಮೇಲೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ 2 ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಪೀಸ್ ಮಾಡಿದೀನಿ, ಅದನ್ನ ಹಾಕೊಂಡಿದೀನಿ. ಅದನ್ನ ಸ್ವಲ್ಪ ಫ್ರೈ ಆಗ್ಲಿ. ಕರ್ಬೇವಿನ ಸೊಪ್ಪು 1 ಕಡ್ಡಿ ಹಾಕೊಂಡಿದೀನಿ, ಅದು ಸ್ವಲ್ಪ ಗರಿ ಗರಿಯಾಗಿ ಆಗ್ಬೇಕು. 1 ಈರುಳ್ಳಿ ಸಣ್ಣಕ್ಕೆ ಚಾಪ್ ಮಾಡಿದ್ದೆ, ಅದು ಹಾಕೊಂಡಿದೀನಿ. ಅದು ಸ್ವಲ್ಪ ಸೆಮಿ ಫ್ರೈ ಆಗ್ಬೇಕಷ್ಟು, ತುಂಬಾ ಯಾವ್ದು ಫ್ರೈ ಆಗ್ಬಾರ್ದು. ಇಷ್ಟಾದ್ಮೇಲೆ 1 ಕ್ಯಾರೆಟ್ ತುರ್ದಿರೋದು ಅದು ಹಾಕೊಂಡಿದೀನಿ. ಬಿಸಿ ಇರುತ್ತಲ್ವಾ ಅಷ್ಟೇ ಸಾಕು, ಜಾಸ್ತಿ ಏನು ಫ್ರೈ ಆಗದೆ ಬೇಡ. ಇಷ್ಟಾದ್ರೆ ಸಾಕು. ಇಷ್ಟ ಆಯ್ತು ನೋಡಿ. ಈಗ ಒಗ್ಗರಣೆ ರೆಡಿ ಆಯ್ತು. ಕ್ಯಾರೆಟ್ ಈರುಳ್ಳಿ ಎಲ್ಲ ಹಾಕಿದ್ದು ಲಾಸ್ಟಿಗೆ 1 ಟೊಮೊಟೊ ಸಣ್ಣಕ್ಕೆ ಚಾಪ್ ಮಾಡಿರೋದು ಅದನ್ನು ಹಾಕೊಂತಾ ಇದೀನಿ. ಹಾಕೊಂಡು ಒಂದ್ಸಲಿ ಕೈ ಆಡ್ಕೊಂಡ್ಬಿಡಿ. ಈಗ ಮೊಳಕೆ ಕಾಳು ಹಾಕೊಂಡಿದೀನಿ. ಸ್ವಲ್ಪ ತೆಗ್ದಿಟ್ಕೊಂಡಿದ್ನಲ್ವಾ ಅಷ್ಟು ಮೊಳಕೆ ಕಾಳು ಹಾಕೊಂಡು ಕೈ ಆಡ್ಕೊಂತಾ ಇದ್ದೀನಿ. ಸ್ವಲ್ಪ 1-2-3 ಸ್ಪೂನ್ ಅಷ್ಟು ನೀರ್ ಹಾಕೋಬೇಕಷ್ಟೇ. 1/4 ಸ್ಪೂನ್ ಅಷ್ಟು ಅರಿಶಿಣದ ಪುಡಿ ಹಾಕೊಂಡಿದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ. ಹಾಕೊಂಡು ಮತ್ತೊಮ್ಮೆ ಕೈ ಆಡ್ಕೊಳ್ಳಿ. ನೀರಿನ ಅಂಶ ಸ್ವಲ್ಪ ಬತ್ತ ತನಕ ಮಾಡ್ಕೋಬೇಕಷ್ಟೇ. ಇದೇನ್ ಜಾಸ್ತಿ ಬೇಯೋದು ಬೇಡ, ಕುದಿಯೋದು ಬೇಡ. 5 ನಿಮಿಷ ಹಿಂಗ್ ಮುಚ್ಚಿ ತಕೊಂಡ್ಬಿಟ್ರೆ ನೋಡಿ ನೀರಿನ ಅಂಶ ಎಲ್ಲ ಆರಿದೆ. ತುಂಬಾ ರುಚಿನೂ ಇರುತ್ತೆ. ಇದು ಸ್ನಾಕ್ಸ್ ಆಗಿ ಬಳಸಬಹುದು. ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸ್ನಾಕ್ಸ್ ಕಳಿಸ್ರಿ ಅಂತ ಹೇಳ್ತಾರಲ್ವಾ ಸ್ಕೂಲಲ್ಲಿ, ಇದನ್ನೆಲ್ಲ ಕಳಿಸಿ ಬ್ರೆಡ್ಗೂ ಹಾಕೊಂಡು ತಿನ್ಬೋದು. ಸ್ವಲ್ಪ ನಿಂಬೆ ನಿಂತ್ಕೊಂಡ್ರೆ ರೆಡಿ ಆಗುತ್ತೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತಾ ಇದೀನಿ. ಹಾಕೊಂಡು ಕೈ ಆಡ್ಬೇಕು. 2 ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ತುರಿ. ವಾವ್, ನೋಡಿ ನೋಡಕ್ಕೆ ಅಷ್ಟು ಚೆನ್ನಾಗಿ ಕಲರ್ಫುಲ್ ಆಗಿದೆ. ಇದು ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಈವ್ನಿಂಗ್ ಸ್ನಾಕ್ಸ್ಗೆ, ಮಕ್ಕಳು ಲಂಚ್ ಬಾಕ್ಸ್ಗೆ ಎಲ್ಲ ಹಾಕೋಬಹುದು. ಅಧಿಕ ಪ್ರಮಾಣದಲ್ಲಿ ಫೈಬರ್, ವೈಟಮಿನ್ಸ್, ಐರನ್ ಇರೋದ್ರಿಂದ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು. ಮಾಡ್ಕೊಂತೀರಲ್ವಾ ನೀವು? ಮಾಡ್ಕೊಂಡು ಹೆಂಗ್ ಬಂತು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸುವುದು ಮರಿಬೇಡಿ. ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.